ಶ್ರೀನಿವಾಸಪುರದಲ್ಲಿ ಈ ದಿನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹುಟ್ಟು ಹಬ್ಬದ ಕಾರ್ಯಕ್ರಮ. ಎಚ್.ಡಿ. ಕುಮಾರಸ್ವಾಮಿ, ಹೆವಿ ಇಂಡಸ್ಟ್ರಿ ಹಾಗೂ ಪಬ್ಲಿಕ್ ಎಂಟರ್ಪ್ರಿನರ್ಸ್ ಸಚಿವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಶುಭಾಶಯಗಳು ವ್ಯಕ್ತಪಡಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಖ್ಯಾತ ಉದ್ಯಮಿ ಪ್ರಭಾಕರ್ ಬಾಬುರೆಡ್ಡಿ ಹಾಗೂ ದೊಡ್ಡಮಲಾದೊಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಾಥ್ರವರು ಹಾಗೂ ಇನ್ನಿತರೆ ಜೆಡಿಎಸ್ ಕಾರ್ಯಕರ್ತರು, ಮನಿಗಾನಲ್ಲಿ ಚೇರ್ಮನ್ ನಾರಪ್ಪನವರ ಮೊಮ್ಮಗ ಜೆಡಿಎಸ್ ಯುವ ಮುಖಂಡರು ನಿಖಿಲ್, ಕೆನರಾ ಬ್ಯಾಂಕ್ ಫೀಲ್ಡ್ ಆಫೀಸರ್ ವೆಂಕಟೇಶ್ರವರು, ಮಣ್ಣಿನ ಮಗ ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯಲ್ಲಿ ಕೇಕ್ ವಿತರಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೂಟ್ಸ್ ಕಿಟ್ ವಿತರಣೆ. ಜೆಡಿಎಸ್ ಹಾಲಿ ಸಚಿವರಾದ ಕುಮಾರಸ್ವಾಮಿ ರೈತರಿಗೆ ಸಾಲ ಮನ್ನಾ ಮಾಡಿರುವುದು ಏಕೈಕ ರಾಜಕಾರಣಿ ಎಂದು ಹಲವಾರು ವಿಷಯಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇವತ್ತಿನ ದಿನ ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀವಿ, ಇದು ನಮ್ಮ ದೇವೇಗೌಡರ ಮಣ್ಣಿನ ಮಗ ದೇವೇಗೌಡರ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಆಯೋಗ ಮಾಡಿಕೊಂಡು ಆ ದೇವರು ಆ ಲಕ್ಷ್ಮೀ ನರಸಿಂಹಸ್ವಾಮಿ ಇನ್ನೂ ಆ ದೇವೇಗೌಡರ ಅಪ್ಪಾಜಿಯವರಿಗೆ ಹೆಚ್ಚಿನ ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹೆಚ್ಚಿನ ಸೇವೆ ಮಾಡಲಿ ಅಂತ ಕೋರ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳು ಹೇಳ್ತಾ, ನಾವು ಮತ್ತೆ ಹಿಂದೆ ನಮ್ಮ JDS ಕಾರ್ಯಕರ್ತರಿಗೂ ಶುಭವಾಗಲಿ. ಮುಂದಿನ 28ಕ್ಕೆ NDA ಸರ್ಕಾರ ಖಚಿತವಾಗಿ ಸರ್ಕಾರಕ್ಕೆ ಬಂದೇ ಬರುತ್ತದೆ. ಇದರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದರಲ್ಲೂ ನಮ್ಮ ಕ್ಷೇತ್ರದ ವೆಂಕಟೇಶ್ವರರೆಡ್ಡಿ ಅಣ್ಣ ಅವರು ಎರಡನೇ ಬಾರಿಗೆ ಕಂಟಿನ್ಯೂ ಹ್ಯಾಟ್ರಿಕ್ ಆಗಿ ಜಯ ಬೇರ್ತಾರೆ. ಜಯ ಆಗಿ ಮಂತ್ರಿಗಳಾಗಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಉತ್ತಮವಾದ ಇಂಡಸ್ಟ್ರಿ ಆಗಲಿ, ರೈತರ ಕಷ್ಟ ಸುಖ ಏನು ಬೇಕೋ ಅದನ್ನು ಮಾಡೋಕ್ಕೆ ಅವರು ತಯಾರಿದ್ದಾರೆ. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಬರೀ ಎಲ್ಲ ಬೋಗಸ್ಸು ಭರವಸೆಗಳು ಕೊಟ್ಟು ಇವತ್ತಿನ ದಿನ ಕರೆಕ್ಟಾಗಿ ಮಹಿಳೆಯರಿಗೆ ಒಂದು ಉಚಿತ ಮಹಿಳೆಯರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಅದು ಒದಗಿಸೋಕ್ಕಾಗ್ತಾ ಇಲ್ಲ. ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಡವರಿಗೆ ಒಂದು ಸರಿಯಾಗಿ ಒಂದು ಮನೆ ಕೊಡೋಕ್ಕಾಗ್ತಾ ಇಲ್ಲ. ಇಂಥ ಭ್ರಷ್ಟ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ನಿರ್ಮೂಲನೆ ಆಗೇ ಆಗುತ್ತದೆ. ಕಾಂಗ್ರೆಸ್ ಸರ್ಕಾರ ಇನ್ನು ಅದಕ್ಕೆ ಭವಿಷ್ಯ ಇಲ್ಲ. ಯಾಕಂದರೆ ಬರೀ ಭರವಸೆಗಳು, ಸುಳ್ಳು ಭರವಸೆಗಳು ಹೇಳಿ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ನೋಡಿ, ಅವ್ರು ಬರೀ ಅವರ ಒಂದು ಮುಖ್ಯಮಂತ್ರಿ ಒಂದು ಸ್ಥಾನಕ್ಕೆ ಅವರು ಅವರ ಒಂದು ಸೀಟಿಗೆ ಅವರು ಖಚಿತವಾಗಿ ಕೂತ್ಕೊಂಡು ಅವರ ಸೀಟು ಭದ್ರ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಬಡವರ ಹಾಗೂ ಜನರ ಏನು ತೊಂದರೆ ಇದೆ, ರೈತರ ಏನು ತೊಂದರೆ ಇದೆ ಅದರ ಬಗ್ಗೆ ಕಾಳಜಿ ಇಚ್ಚು ಇಲ್ಲ. ಏನಾದರೂ ನಮ್ಮ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡಿರೋದ್ರಲ್ಲಿ ಏನಾದರೂ ಇದ್ದರೆ ನಮ್ಮ ಏಕೈಕ ನಾಯಕ ಯಾರಂದರೆ ನಮ್ಮ ಕುಮಾರಣ್ಣ ಅವರು ಬಿಟ್ಟು ಇವತ್ತಿನ ತನಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಸಿಂಗಲ್ ₹1 ಕೂಡ ಇವತ್ತಿನ ತನಕ ಮನ್ನಾ ಮಾಡಿರುವಂಥ ಒಂದು ಅವರ ಒಂದು ಚರಿತ್ರೆನೇ ಇಲ್ಲ. ಅದರಿಂದ ನಮ್ಮ ರೈತರ ನಮ್ಮ ನಾಯಕ ನಮ್ಮ ಕುಮಾರಣ್ಣ ಮುಂದಿನ 2020ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದಂತೂ 100% ಸತ್ಯ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹುಟ್ಟಿ ಬೆಳೆದು ತಾವು ಎಲ್ಲಿದ್ದರೂ ಈ ದಿನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಒಂದು ಹುಟ್ಟುಹಬ್ಬ ಮಾಡ್ತಾ ಇದ್ದಾರಲ್ಲ, ಮುಂಬರುವ ಚುನಾವಣೆಗೆ ತಾಲೂಕು ಸಮಸ್ತ ಜನತೆ ಎಲ್ಲ ಗ್ರಾಮಾಂತರ ತಮ್ಮ ಒಂದು ಚುನಾವಣೆ ಹವಾ ಯಾವ ರೀತಿ ಇರುತ್ತೆ? ನಾನು ಮುಂದಿನ ಚುನಾವಣೆಯಲ್ಲಿ ಪ್ರತಿಯೊಂದು ನಮ್ಮ ಏನು JDS ನಮ್ಮ ಏನು ಕಾರ್ಯಕ್ರಮಗಳಿದಾವೆ ಅದರಲ್ಲಿ ನಾನು ಸದಾ ಸಿದ್ಧನಾಗಿ ನಾನು ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ಒಬ್ಬ JDS ಸಾಮಾನ್ಯ ಕಾರ್ಯಕರ್ತ. ನಾನು ಯಾವುದೇ ಥರದ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಬಂದಿರೋನಲ್ಲ. ನಾನು ಬೇಸಿಕಲಿ ನಾನು ಹೇಳ್ಬೇಕಂದ್ರೆ ನಾನು ಒಬ್ಬ ಉದ್ಯಮಿ. ನನಗೇನು ರಾಜಕೀಯ ಬೇಕಾಗಿಲ್ಲ. ಆದ್ರೂ ಯಾಕೆ ನಾನು ಈ ಕ್ಷೇತ್ರದಲ್ಲಿ ಈಗ ನಾನು ಏನಕ್ಕೆ ಬಂದಿದ್ದೆ ಅಂದರೆ ರೈತರ ಕಷ್ಟ ಸುಖ. ಇವತ್ತು ರೈತರಿಗೆ ಸರಿಯಾಗಿ ಒಂದು ಮಾವಿನಕಾಯಿಗೆ ರೇಟ್ ಸಿಗ್ತಾ ಇಲ್ಲ, ಒಂದು ಟೊಮೊಟೊಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗಲ್ಲ. ಇವೆಲ್ಲ ತೊಂದರೆಗಳಿದ್ದಾವೆ. ಮತ್ತು ನಮ್ಮ ಶಾಸಕರು ಎಷ್ಟೋ ಕಷ್ಟಪಟ್ಟು ಒಂದು ಕೈಗಾರಿಕೆ ತರೋಣ ಅಂತ ಅದಕ್ಕೆ ಸಾವಿರಾರು ಜನ ತೊಂದರೆ ಮಾಡ್ತಾರೆ. ನಮ್ಮ ತಾಲೂಕಿನ ಹಿರಿಯ ನಾಯಕರು, ಎಲ್ಲ ಜನನಾಯಕರು ಎಲ್ಲರೂ ಸೇರಿಕೊಂಡು ಬರೋ ಒಂದು ಇಂಡಸ್ಟ್ರಿಯನ್ನು ಅದನ್ನು ತಡೆ ಮಾಡಿಕೊಂಡು ಕೂತ್ಕೊಂಡು ಇವತ್ತು ಎಷ್ಟೋ ಜನ ನಮ್ಮ ಉದ್ಯೋಗ ಇಲ್ದಿರ ಎಲ್ಲ ಯುವಕರಿದ್ದಾರೆ. ಎಷ್ಟೋ ಜನ ನಮ್ಮ ತಾಲೂಕಲ್ಲಿ ಇವತ್ತು ಉದ್ಯೋಗ ಇಲ್ದಿರ ನರಸಾಪುರ, ಬೆಂಗಳೂರು, ತಮಿಳುನಾಡು, ಆಂಧ್ರ ಹೋಗೋ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ಒಂದು ಕೈಗಾರಿಕೆಗಳನ್ನ ನಡೆದಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ಕೆಲಸ ಉದ್ಯೋಗ ಸಿಗ್ತಾ ಇತ್ತು.
ಅದನ್ನು ಮಾಡದಿರೋ ಜನರು ಬರೀ ಅವರ ಒಂದು ರಾಜಕೀಯ ಅವರ ಸ್ವಾರ್ಥಕ್ಕೋಸ್ಕರ ಏನೋ ಮಾಡ್ಕೊಂಡು ಹೋಗ್ತಾರೆ. ಇದು ನಾನು ಖಂಡನೀಯ ಮಾಡ್ತೀನಿ. ಭವಿಷ್ಯದಲ್ಲಿ ಒಳ್ಳೆ ಇಂಡಸ್ಟ್ರಿ ಬರಬೇಕು ನಮ್ಮ ತಾಲೂಕಿಗೆ. ಮೊದಲಿಗೆ ನಮ್ಮ ಯುವಕರಿಗೆ ಎಲ್ರಿಗೂ ಉದ್ಯೋಗ ಅವಕಾಶ ಕೊಡಬೇಕು. ಉದ್ಯೋಗ ಅವಕಾಶ ಕೊಟ್ಟಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಅದು ಬಿಟ್ಟರೆ ಬರೀ ಏನೋ ನಾವು ಸಭೆಗಳು ಮಾಡಿಕೊಂಡು ಏನೋ ಮಾಡಿಕೊಂಡು 4 ಜನ ಲೀಡರ್ಸ್ನ ಹಾಕ್ಕೊಂಡು ತಿರುಗಾಡ್ಕೊಂಡು ರಾಜಕೀಯ ಮಾಡಿದ ಪ್ರಯೋಜನ. ಯುವಕರನ್ನ ಒಂದು ಉದ್ಯೋಗ ಅವಕಾಶ ಕೊಟ್ಟು ಅವರನ್ನು ಅಭಿವೃದ್ಧಿ ಮಾಡಿದಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ. ಸರ್ ಬಾಬುರೇ, ಸರ್ ಇನ್ನೊಂದು ಮಾತು, ತಾಲೂಕಲ್ಲಿ ಈ ದಿನ ಹುಟ್ಟುಹಬ್ಬ ಮಾಡ್ತಾ ಇದ್ದಾರಲ್ಲ ಒಂದು ಪಕ್ಷದ ನಿಷ್ಠಾವಂತ ನಾಯಕ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಹಮ್ಮಿಕೊಂಡು ಸಮಸ್ತ ಜನತೆ ಪಕ್ಷದಲ್ಲಿ ಪ್ರತಿಯೊಬ್ಬರು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಒಂದು ನಂಬಿಕೆ ಇದೆ. ಇದನ್ನು ಖಚಿತವಾಗಿ ನಾವು ಮುಂದಿನ ನಮ್ಮ ಕುಮಾರಣ್ಣ ಅವರು ಹುಟ್ಟಿದಬ್ಬ ಆಗಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟಿದಬ್ಬ ಆಗಲಿ, ನಮ್ಮ ಜನಪ್ರಿಯ ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿ ಅಣ್ಣವರಾಗಲಿ, ಕೂಪಲ್ಲಿ ನಾಡಸಮಣ್ಣವರಾಗಲಿ, ಯಾರೇ ಆಗಲಿ ನಮ್ಮ ಏನು ಹಿರಿಯ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಮಾಡೋಕ್ಕೆ ನಾವು ಸಿದ್ಧರಿರ್ತೀವಿ, ಸದಾ ಸಿದ್ಧರಿರ್ತೀವಿ. ಥ್ಯಾಂಕ್ ಯು. ಓ ಮಮ್ಮ ಜಯ ಆಗಿ ಮತ್ತೆ ನಮ್ಮ ತಾಲೂಕಿಗೆ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಅವರು 100ಕ್ಕೆ 100 ಖಚಿತವಾಗಿ ನಮ್ಮ ತಾಲೂಕಿಗೆ ಈ ಕಡೆ ಬನ್ನಿ, ಅಲ್ಲಿ ಕೇಕ್ ಕಟ್ ಮಾಡ್ತೀನಿ. ನೀವು ಬನ್ನಿ.